ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಕೆ ಹರಿಪ್ರಸಾದ್ ರೀತಿ ನಾನು ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ಗೆ ಸೇರಿದವನಲ್ಲ, ಹಫ್ತಾ ವಸೂಲಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಸಿಟಿ ರವಿ ಹಿಂದೊಮ್ಮೆ ವಾಗ್ದಾಳಿಯನ್ನ ನಡೆಸಿರ್ತಾರೆ. PFI ಬ್ಯಾನ್ ಆದಮೇಲೆ RSS ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಗಳಿಗೆ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿ, ಸಂವಿಧಾನದಲ್ಲಿ ಕುಟುಂಬ ರಾಜಕಾರಣಕ್ಕೆ ಅಂತ ಹೇಳಿ ಒತ್ತು ಕೊಟ್ಟಿದ್ಯಾ? ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ, ಸಮಾನ ಅವಕಾಶಕ್ಕೆ ಒತ್ತು ಕೊಡ್ತಾ ಇದೆ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನೆಲ್ಲ ಮಾಡಿಕೊಂಡು ಸಂವಿಧಾನದ ಬಗ್ಗೆ ಇವರು ಮಾತನಾಡ್ತಾರೆ. ಹರಿಪ್ರಸಾದ್ ರೀತಿಯಲ್ಲಿ ನಾನು ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅಲ್ಲ, ನನಗೆ ಹಫ್ತಾ ವಸೂಲಿ ಮಾಡಿದಂತಹ ವ್ಯಕ್ತಿತ್ವ ಇಲ್ಲ, ಅವರಿಂದ ನನಗೆ ಪ್ರಮಾಣ ಪತ್ರ ಬೇಕಾಗಿಲ್ಲ, ನಾನೇನು ಅನ್ನೋದು ಚಿಕ್ಕಮಗಳೂರು ಜನರಿಗೆ ಗೊತ್ತಿದೆ. ನನ್ನನ್ನು 4 ಬಾರಿ ಚಿಕ್ಕಮಗಳೂರು ಜನರು ಗೆಲ್ಲಿಸಿದ್ದಾರೆ. ಇಲ್ಲಿವರೆಗೆ ಕಾರ್ಪೊರೇಷನ್ನಿಂದ ಪಾರ್ಲಿಮೆಂಟ್ವರೆಗೆ ಹರಿಪ್ರಸಾದ್ ಒಂದು ಚುನಾವಣೆಯನ್ನ ಸಹ ಗೆದ್ದಿಲ್ಲ. ಅವರ ಮುಖ ನೋಡಿದ್ರೆ ಯಾರು ಸಹ ವೋಟ್ ಹಾಕೋದಿಲ್ಲ. ಒಂದು ಕಾಲದಲ್ಲಿ ಹಫ್ತಾ ವಸೂಲಿ ಗ್ಯಾಂಗ್ನಲ್ಲಿ ಇದ್ದವರು ಇವರೆಲ್ಲ. ಇವರು ಲೀಡರ್ ಅಂತ ಲೇಬಲ್ ಅನ್ನ ಹಾಕೊಂಡ್ರೆ ಲೀಡರ್ ಆಗ್ಬಿಡ್ತಾರಾ ಅಂತ ಹೇಳಿ ಸಿಟಿ ರವಿ ಅವರು ಬಿಕೆ ಹರಿಪ್ರಸಾದ್ ಅವರಿಗೆ ಪ್ರಶ್ನೆಯನ್ನ ಹಾಕ್ತಾರೆ. ಆಗ ಅದಕ್ಕೆ ಹರಿಪ್ರಸಾದ್ ಅವರು ಸಹ ಸುಮ್ಮನೆ ಇರದೆ, ಕೊತ್ವಾಲ್ನ ಮೂಲವೇ ಚಿಕ್ಕಮಗಳೂರು, ಸಿಟಿ ರವಿ ಕೊತ್ವಾಲ್ನ ಸಂತತಿ, ಹೌದು ನಾನು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಿಂತು ಗೆದ್ದಿಲ್ಲ ನೀಚ. ವಿಶ್ವಗುರು ಮೋದಿ ಯಾವ ಚುನಾವಣೆಯನ್ನ ಗೆದ್ದು ಗುಜರಾತ್ನ CM ಆಗಿದ್ದು ಹೇಳಿ? ಸಿಟಿ ರವಿ ಹಾಗೆ ನಾನು ಜಾತಿ ಹಣಬಲದಿಂದ ಚುನಾವಣೆ ಎದುರಿಸುವಂತಹ ಕ್ರಿಮಿನಲ್ ಅಲ್ಲ ಅಂತ ಹೇಳಿ ಸಿಟಿ ರವಿ ಕೂಡ ಒಂದು ಬಿಕೆ ಹರಿಪ್ರಸಾದ್ ಕೂಡ ಸಿಟಿ ರವಿ ವಿರುದ್ಧ ಏನಿದ್ದಾರೆ ಅವರು ಕೂಡ ವಾಗ್ದಾಳಿಯನ್ನ ನಡೆಸ್ತಾರೆ. ಒಬ್ರಿಗೊಬ್ರು ವಾಗ್ದಾಳಿಯನ್ನ ಮಾಡ್ಕೊಂಡಿರ್ತಾರೆ. ಈಗ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸುಲಭ ಶೌಚಾಲಯದಲ್ಲಿ ತಯಾರಾದವರು ಇವರೆಲ್ಲ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ. ಕರ್ನಾಟಕದಲ್ಲಿ ಹಫ್ತಾ ವಸೂಲಿ ಜನಕ ಅಂದ್ರೆ ಸಿಟಿ ರವಿ. ಬಾಬಾ ಬುಡನ್ಗಿರಿಯಲ್ಲಿ ಹಫ್ತಾ ವಸೂಲಿ ಮಾಡಿದ್ದೇ ಇವರು. ಗೋಮಾಂಸ ಮಾರ್ತಿದ್ದಂತಹ ಮುಸ್ಲಿಮರಿದ್ದ ಹಫ್ತಾ ವಸೂಲಿ ಮಾಡಿದಂತಹ ಇತಿಹಾಸ ಸಿಟಿ ರವಿಗೆ ಇದೆ ಅಂತ ಹೇಳಿಬಿಟ್ಟು ಬಿಕೆ ಹರಿಪ್ರಸಾದ್ ಅವರು ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಬಿಕೆ ಹರಿಪ್ರಸಾದ್ ಹಾಗೆ DK ಶಿವಕುಮಾರ್ ಅವರು ಸಹ ರೌಡಿ ಗ್ಯಾಂಗ್ ಅಲ್ಲಿ ಇದ್ದವರು, ಅಂದ್ರೆ ಕೊತ್ವಾಲ್ ಗ್ಯಾಂಗ್ ಅಲ್ಲಿ ಇದ್ದವರು ಅನ್ನೋದು ಎಷ್ಟು ನಿಜ? ಅದಕ್ಕೆ ಮತ್ತೆ ಈಗ ಬಿಕೆ ಹರಿಪ್ರಸಾದ್ ಅವರು ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೆ DK ಶಿವಕುಮಾರ್ ಅವರದ್ದು ಗೊತ್ತಿಲ್ಲ, ಕೊತ್ವಾಲ್ ಮಾತ್ರ ನನ್ನ ಮುಂದೇನೂ ಬರ್ತಾ ಇರಲಿಲ್ಲ. ಹಾಗೂ ಬಂದರೆ 1 ಮೈಲಿ ದೂರ ನಿಂತ್ಕೊಂಡು ನನಗೆ ನಮಸ್ಕಾರ ಮಾಡ್ತಾ ಇದ್ದ ಅವನು. ಅವ್ರಿಗೆ ನನ್ನ ಮೇಲೆ ಏನಾದರೂ ಒಂದು ಗಂಭೀರವಾದಂತಹ ಆರೋಪ ಮಾಡಬೇಕಲ್ವಾ, ಅಂದರೆ ಭ್ರಷ್ಟಾಚಾರಿ ಅಂತ ತೋರಿಸ್ಬೇಕು ನಾನು, ಇಲ್ಲ ಅಂದರೆ ಒಂದು ಅತ್ಯಾಚಾರಿ ಅಂತ ತೋರಿಸ್ಬೇಕು, ಇಲ್ಲ ಅಂದರೆ ರೌಡಿನೋ ಗುಂಡನೋ ಏನಾದರೂ ಒಂದು ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ಬೇಕು. ಯಾಕಂದರೆ ಕೇಸು ಗೀಸು ಅಂತ ಹಾಕಿಸ್ಬೇಕಲ್ಲ. ಏನೂ ಸಿಕ್ಕಿಲ್ಲ ಅಂದರೆ ಇವರು ಆ ಗ್ರೂಪಲ್ಲಿದ್ದರು ಈ ಗ್ರೂಪಲ್ಲಿದ್ದರು ಅಂತನಾದರೂ ಹೇಳಬೇಕು. ಆ ಥರ ನಾನು ಒಂದು ಗ್ರೂಪಲ್ಲಿ ಇದ್ದಿದ್ರೆ ಈ ರೀತಿ ನಾನು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ. ಇವರ ಸರ್ಟಿಫಿಕೇಟ್ ಕೂಡ ನನಗೆ ಬೇಕಾಗಿಲ್ಲ. ನನಗೆ ಸರ್ಟಿಫಿಕೇಟ್ ಆಗಲೇ ಇಂದಿರಾ ಗಾಂಧಿಯವರು ಕೊಟ್ಟಿದ್ದಾರೆ, ರಾಜೀವ್ ಗಾಂಧಿಯವರು ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿಯವರು ಕೂಡ ಕೊಟ್ಟಿದ್ದಾರೆ, ಸಂಜಯ್ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಸಹ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಿಟಿ ರವಿ ಅವ್ರದ್ದೇನು ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಇನ್ನು ಇವರ ಸರ್ಟಿಫಿಕೇಟ್ ಇಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಅಂತ ಕೂಡ ಯಾರ್ಯಾರು ಬಿಕೆ ಹರಿಪ್ರಸಾದ್ ಕೊತ್ವಾಲ್ ಗ್ಯಾಂಗ್ ಅಂದ್ರೋ ಅವ್ರಿಗೆಲ್ಲ ಸಹ ಮುಟ್ಟಿ ನೋಡ್ಕೊಳ್ಳೋ ಥರ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.